ಎಲ್ರಿಗೂ ನಮಸ್ಕಾರ. ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನಾನು DN ಗೀತಾ, ಕವಿತ್ರಿ, ಕಥೆಗಾರ್ತಿ, ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕ್ಕೆ. ಇವತ್ತು ನಾನು ಇನ್ನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ. ಇದನ್ನು ನಾನು ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಲನದಿಂದ ನಾನು ಆಯ್ದುಕೊಂಡಿದ್ದೀನಿ. ಇದು 2011ರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ. ಕಥೆಯ ಶೀರ್ಷಿಕೆ ಮದುವೆ ಎಂಬ ಮರೀಚಿಕೆ. ಡಾಕ್ಟರ್ಸ್ ಆಗಿ ನಮ್ಮಿಬ್ಬರಿಗೂ ಸಮಯದ ಬೆಲೆ ಚೆನ್ನಾಗಿ ಗೊತ್ತಿದೆ ಅಲ್ವಾ ಸುಪ್ರಜಾ? ನಾವಿಬ್ಬರು ಮದುವೆಯಾಗಿ ಒಬ್ಬರಿಗೊಬ್ಬರು ಒತ್ತಾಸೆಯಾದರೆ ಜೀವನ ಎಷ್ಟೊಂದು ಸುಂದರವಾಗಿರುತ್ತೆ ಅಲ್ವಾ? ಆದಷ್ಟು ಬೇಗ ನಿನ್ನ ಒಪ್ಪಿಗೆಯನ್ನು ತಿಳಿಸಿಬಿಡು. ದೊಡ್ಡವರ ಆಶೀರ್ವಾದ ಪಡೆದೇ ಮದುವೆ ಆಗಿಬಿಡೋಣ. ನೈಟ್ ಡ್ಯೂಟಿ ಮುಗಿಸಿ ಬಂದು ಬಿಸಿ ಬಿಸಿ ಸ್ನಾನ ಮಾಡಿ ಅಮ್ಮ ಮಾಡಿಕೊಟ್ಟ ಕಾಫಿ ಕುಡಿದು ಬೆಚ್ಚಗೆ ಮಲಗಿದರು ಡಾಕ್ಟರ್ ಶಕ್ತಿಯ ಅದೇ ಕಂಚಿನ ಧ್ವನಿ. ಹಬ್ಬ, ಒಂದೇ ವರ್ಷದಲ್ಲಿ ಎಷ್ಟೊಂದು ವ್ಯಾಪಿಸಿ ಬಿಟ್ಟ ಪುಣ್ಯಾತ್ಮ. ಏಕವಚನದಲ್ಲಿ ಮಾತನಾಡುವಷ್ಟು ಸಲಿಗೆ ಬೆಳೆದಿದ್ದು ಆತನಿಂದಲೇ. ಅವಳು ಆ ಪ್ರಸಿದ್ಧ ನರ್ಸಿಂಗ್ ಹೋಮ್ನಲ್ಲಿ ಸೇರಿದ್ದು ಹೆರಿಗೆಯ ತಜ್ಞೆಯಾಗಿ, ಅಂತೆಯೇ ಡಾಕ್ಟರ್ ಶಕ್ತಿಯ ಸಹಾಯಕ ವೈದ್ಯೆಯಾಗಿ. ಈ 1 ವರ್ಷದಲ್ಲಿ ಆತನಿಂದ ಅವಳು ಕಲಿತದ್ದೆಷ್ಟು? ನಾರ್ಮಲ್ ಹೆರಿಗೆಯಿಂದ ಹಿಡಿದು ಸಿಸೇರಿಯನ್ವರೆಗೂ ಹಂತ ಹಂತವಾಗಿ ಆತನಿಂದ ತಿಳಿದುಕೊಂಡದ್ದು ಬಹಳಷ್ಟು. ಒಬ್ಬ ಗಂಡಸಾಗಿ ನಿಗೂಢವಾಗಿರುವ ಹೆಂಗಸರ ಹೆರಿಗೆಯ ಸಮಸ್ಯೆಗಳನ್ನು ಅವನು ಲೀಲಾಜಾಲವಾಗಿ ಬಿಡಿಸುವುದನ್ನು ಕಂಡಾಗ ಅವಳಿಗೆ ದಿಗ್ಭ್ರಮೆ. ಅವೆಷ್ಟೋ ಜನ ಡಾಕ್ಟರ್ ಶಕ್ತಿಯೇ ತಮ್ಮ ಮಗಳ ಹೆರಿಗೆಯನ್ನು ಮಾಡಿಸಬೇಕೆಂದು, ಇಲ್ಲ ಹೆಂಡತಿಯ ಹೆರಿಗೆಯನ್ನು ಮಾಡಿಸಬೇಕೆಂದು ಬರುವವರಿದ್ದಾರೆ. ಆತನೆಂದರೆ ಅಷ್ಟೊಂದು ನಂಬಿಕೆ ಅವರಿಗೆಲ್ಲ. ಯಾವೊಂದು ಹೆರಿಗೆಯ ಸಾವು ಶಕ್ತಿಯ ಕೈಯಿಂದ ನಡೆಯದಿರುವುದು ಕಾರಣವಿದ್ದರೂ ಇರಬಹುದು. ಡಾಕ್ಟರ್ ಶಕ್ತಿ ಎಂದರೆ ಆ ಊರಿನಲ್ಲಿ ಪ್ರತ್ಯಕ್ಷ ದೇವರು, ಮಿಂಚಿನ ಶಕ್ತಿ. ಅಂಥವನು ತನ್ನಲ್ಲಿ ಅನುರಕ್ತನಾಗುವುದೆಂದರೆ? ಯಾವ ಹುಡುಗಿ ತಾನೇ ಇದಕ್ಕಿಂತ ಹೆಚ್ಚಿನದನ್ನು ಬಯಸುತ್ತಾಳೆ? ತಾನು ಮೊದಲಿನ ಸುಪ್ರಜಳೆ ಆಗಿದ್ದರೆ ಆತನ ಪ್ರೇಮ ಯಾಚನೆಗೆ ತಕ್ಷಣ ಓಗೊಡುತ್ತಿದ್ದುದರಲ್ಲಿ ಅನುಮಾನವೇ ಇರ್ತಿರಲಿಲ್ಲ. ಆದರೆ ಬದುಕಿನಲ್ಲಿ ಏನೆಲ್ಲ ನಡೆದು ಹೋಯಿತು. ಮಲ್ಲಿಗೆಯಂತಹ ಕೋಮಲ ಮನಸ್ಸಿಗೆ ಎಳವೆಯಲ್ಲೇ ಎಂತಹ ಆಘಾತ! ಈ ವಿಷಯವನ್ನು ಡಾಕ್ಟರ್ ಶಕ್ತಿಯಲ್ಲಿ ಬಿಚ್ಚಿಟ್ಟ ಆ ದಿನ ಅವನ ಪ್ರತಿಕ್ರಿಯೆಯಾದರೂ ಎಂಥದ್ದು? ಸುಪ್ರಜಾ ಇರುವ ವಿಷಯವನ್ನು ಮುಚ್ಚಿಡದೆ ಹೇಳಿದ್ದಕ್ಕೆ ನಾನಿನ್ನ ಮೊದಲಿಗಿಂತಲೂ ಹೆಚ್ಚು ಪ್ರೀತಿಸ್ತೀನಿ. ಎಲ್ಲವನ್ನು ಕೆಟ್ಟ ಕನಸೆಂದು ಮರೆತು ಮುಂದಿನ ಬದುಕನ್ನು ನಗುತ್ತಾ ಸ್ವಾಗತಿಸುವುದಿದೆ ನೋಡು, ಅದೇ ಜೀವನ ಅಲ್ವಾ ಎಂದಿದ್ದ. ಮತ್ತೆ ಶಕ್ತಿಯೊಂದಿಗೆ ಮಾತನಾಡುವುದಕ್ಕೆ ಏನೂ ಉಳಿದಿರಲಿಲ್ಲ. ಆದರೆ ಇದು ಸಾಧ್ಯವೇ? ತನ್ನ ಬದುಕಿನಲ್ಲಿ ನಡೆದ ಘೋರ ದುರಂತ ಕೆಟ್ಟ ಕನಸೆಂದು ಮರೆತು ಬಿಡುವಷ್ಟು ಹಗುರವಾದುದೇ? ಆ ದಿನ ಕೇಶವರಾಯರ ಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ರಾಯರ ಒಬ್ಬಳೆ ಮಗಳು ಸುಪ್ರಜಳ ಲಗ್ನ ಪತ್ರಿಕೆಯನ್ನು ಬರೆಯುವ ದಿನ. ಮದುವೆ ಭಾದ್ರಪದದಲ್ಲೇ ಎಂದು ನಿಶ್ಚಯಿಸಿದ್ದರಿಂದ ನಡುವೆ ತಿಂಗಳ ಅಂತರವಷ್ಟೇ. ಅಂತೂ ಹುಡುಗಿ ಪುಣ್ಯ ಮಾಡಿದ್ಲು. ಅತ್ತೆ ಮಾವಂದಿರ ಅತ್ತಿಗೆ ನಾದಿನಿಯರ ಕಾಟ ಇಲ್ಲ. ಹುಡುಗ ಬೆಂಗಳೂರಲ್ಲಿ ದೊಡ್ಡದೊಂದು ಲಾಡ್ಜ್ ಕಟ್ಟಿಸಿದಾನಂತೆ. ಹುಡುಗನ ಪುಣ್ಯಕ್ಕೂ ಏನು ಕಮ್ಮಿ ಇಲ್ಲ ಬಿಡಿ. ರಾಯರಿಗೆ ಏನುಂಟು ಏನಿಲ್ಲ, ಮಜಬೂತಾದ ಬಂಗ್ಲೆ, ದಿನವೂ ಲಕ್ಷಕ್ಕೆ ಕಮ್ಮಿ ಇಲ್ಲದ ಚಿನ್ನದ ವ್ಯಾಪಾರ, ಒಬ್ಬಳೇ ಸಂತಾನ, ಇನ್ನೇನು? ನಿಶ್ಚಿತಾರ್ಥಕ್ಕೆ ಬಂದವರು ವಧೂವರರ ಅದೃಷ್ಟವನ್ನು ತುಲನೆ ಮಾಡ್ತಾ ಇದ್ದರೆ ನವಿಲು ಬಣ್ಣದ ಭರ್ಜರಿ ರೇಷ್ಮೆ ಸೀರೆಯಲ್ಲಿ ನಗನಟ್ಟುಗಳಿಂದ ಜಗಮಗಿಸುತ್ತಿದ್ದ ಸುಪ್ರಜಾ ತನ್ನದೇ ಯೋಚನೆಯಲ್ಲಿ ಮುಳುಗಿದ್ಲು. ಮೊದಲಿನಿಂದಲೂ ತಂದೆಯ ಶ್ರೀಮಂತಿಕೆಯನ್ನು ತಲೆಗೇರಿಸಿಕೊಳ್ಳದೆ ಪ್ರತಿಭಾವಂತ ವಿದ್ಯಾರ್ಥಿಯಾಗಿ ರೂಪುಗೊಂಡವಳು ಅವಳು. ತನ್ನ ಸ್ವ ಇಚ್ಛೆಯಿಂದ ಕಾಲೇಜಿನಲ್ಲಿ ವಿಜ್ಞಾನದ ವಿಷಯವನ್ನು ತೆಗೆದುಕೊಂಡು PUCಯಲ್ಲಿ ಒಳ್ಳೆಯ ಅಂಕಗಳನ್ನು ಪಡೆದಿದ್ದಳು. ಡಾಕ್ಟರ್ ಆಗಿ ಸಮಾಜ ಸೇವೆ ಮಾಡಬೇಕೆಂಬ ಕನಸು. ಅದಕ್ಕಾಗಿ ಮೆಡಿಕಲ್ ಪ್ರವೇಶ ಪರೀಕ್ಷೆಯನ್ನು ಬರೆದಿದ್ದಾಗಿತ್ತು. ಅದರಲ್ಲೂ ರ್ಯಾಂಕ್ ಬಂದು ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಸೀಟು ಸಿಕ್ಕಿ 2 ತಿಂಗಳಿನಲ್ಲಿ ಕಾಲೇಜು ಪ್ರಾರಂಭವಾಗುವುದರಲ್ಲಿತ್ತು. ಅಷ್ಟರಲ್ಲಿ ಆಕಸ್ಮಿಕವಾಗಿ ಅವಳಿಗೆ ಪೃಥ್ವಿಯೊಂದಿಗೆ ಕಂಕಣ ಭಾಗ್ಯ ಕೂಡಿ ಬಂದಿತ್ತು. ನೋಡಲು ಸುರದ್ರೂಪಿಯಾದ ಪೃಥ್ವಿಯನ್ನು ಬೇಡವೆನ್ನಲು ಅವಳಿಗೆ ಕಾರಣಗಳೇನೂ ಇರಲಿಲ್ಲ. ಅವಳ ಮುಂದಿನ ವಿದ್ಯಾಭ್ಯಾಸಕ್ಕೆ ತಾನು ಅಡ್ಡ ಬರುವುದಿಲ್ಲವೆಂದು ಅವನು ಹೇಳಿದಾಗ ಎಲ್ಲರ ಬಾಯಿಯೂ ಕಟ್ಟಿತ್ತು. ಹೆತ್ತವರು ಆಕಸ್ಮಿಕವಾಗಿ ದುರ್ಮರಣಕ್ಕೆ ಈಡಾದದ್ದು, ಅವರು ಲಕ್ಷಗಟ್ಟಲೆ ಹಾಕಿ ಕಟ್ಟಿಸಿದ್ದ ಲಾಡ್ಜನ್ನು ಈಗ ಅವನೇ ನಡೆಸುತ್ತಿರುವುದನ್ನು ಅವನ ದೂರದ ಸಂಬಂಧಿ ಮಾವ ವಿವರಿಸಿದಾಗ ಎಲ್ಲರ ಕಂಗಳಲ್ಲೂ ನೀರು.
ಅಂತೂ ಪೃಥ್ವಿ ಎಲ್ಲರ ಮನಸ್ಸನ್ನು ಗೆದ್ದಿದ್ದ. ಅವನು ಬೇಡ ಬೇಡವೆಂದರೂ ಬಾವಿ ಮಾವನಿಂದ ವರದಕ್ಷಿಣೆ ವರೋಪಚಾರವೆಂದು 5-6 ಲಕ್ಷಗಳ ಚೆಕ್ ಅವನ ಕೋಟನ್ನು ಸೇರಿತ್ತು. ಅಂತೂ ಭಾದ್ರಪದದಲ್ಲಿ ಸುಪ್ರಜಳ ಮದುವೆ ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ಪೃಥ್ವಿಯೊಂದಿಗೆ ನಡೆದೇ ಹೋಗಿತ್ತು. ಮೊದಲೇ ರೂಪಸಿಯಾಗಿದ್ದ ಅವಳು ಕಡು ಹಸಿರು ಬಣ್ಣದ ರೇಷ್ಮೆ ಸೀರೆಯಲ್ಲಿ ಜಗಮಗಿಸುವ ಒಡವೆಯಲ್ಲಿ ಅಪ್ಸರೆಯಂತೆ ಕಾಣ್ತಾ ಇದ್ಳು. ಕೈಗಳಲ್ಲಿ ಹಾಕಿಕೊಂಡಿದ್ದ ಮಧುರಂಗಿ ಹೊಂಬಣ್ಣವನ್ನು ತಾಳಿ ಅವಳ ಮುಂದಿನ ಬಾಳಿನ ಮೆರುಗನ್ನು ಮತ್ತೆ ಮತ್ತೆ ಜ್ಞಾಪಿಸುತ್ತಿತ್ತು. ಪೃಥ್ವಿಯ ಬಂಗಲೆಯೊಳಗೆ ನವವಧುವಾಗಿ ಅಡಿಯಿಟ್ಟಳು ಸುಪ್ರಜಾ. 1-2 ದಿನವಿದ್ದು ಹೆತ್ತವರು ಹೊರಟು ನಿಂತರು. ಒಂದೇ ಊರಾದ್ದರಿಂದ ಗಡಿಬಿಡಿ ಧಾವಂತ ಏನೂ ಇರಲಿಲ್ಲ. ಮನೆಯಲ್ಲಿ ಉಳಿದವರೆಂದರೆ ಆಳು ಕಾಳುಗಳೊಂದಿಗೆ ಪೃಥ್ವಿ ಸುಪ್ರಜಾ ಇಬ್ಬರೇ. 1 ವಾರ ಇಬ್ಬರು ತಮ್ಮದೇ ಲೋಕದಲ್ಲಿ ವಿಹರಿಸಿದರು. ಒಬ್ಬರ ಮಡಿಲಲ್ಲಿ ಒಬ್ಬರು ಮಲಗಿ ಭಾವಿ ಜೀವನದ ಕನಸು ಕಂಡರು. ಒಬ್ಬರ ಆಲಿಂಗನದಲ್ಲಿ ಮತ್ತೊಬ್ಬರು ಪ್ರಪಂಚವನ್ನೇ ಮರೆತರು. ಅವಳಿಗೆ ವಾಸ್ತವದ ಅರಿವಾಗಿದ್ದು ಪೃಥ್ವಿ ಹನಿಮೂನಿಗೆಂದು ಸೀಟ್ ರಿಸರ್ವ್ ಮಾಡಿಸಿಕೊಂಡು ಬಂದಾಗಲೇ. ಅಯ್ಯೋ, ಈಗ್ಯಾಕೆ ಪೃಥ್ವಿ, ಇಲ್ಲೇ ನಿಮ್ಮ ಜೊತೆ ಹಾಯಾಗಿದ್ದೀನಲ್ಲ ಮೂಗೆಳೆದಿದ್ಲು. ಅವಳ ಹಾವಿನಂತಹ ಜಡೆಯೊಂದಿಗೆ ಅವನು ಆಟವಾಡಿದ್ದ. ಅಯ್ಯೋ ಹುಚ್ಚುಡುಗಿ, ಈಗಿನ ಕಾಲದ ಹುಡುಗಿರು ಹನಿಮೂನ್ ಅಂತ ತುದಿಗಾಲಲ್ಲಿ ನಿಂತಿರ್ತಾರೆ. ನಿನ್ನ ನೋಡಿದರೆ ಮುಂದಿನ ತಿಂಗಳಿಂದ ನಿನಗೆ ಕಾಲೇಜ್ ಶುರುವಾಗತ್ತೆ. ನಾನು ಲಾಡ್ಜಿನ ವ್ಯವಹಾರವನ್ನು ಗಮನಿಸಬೇಕು. ಹಿಂಗೆ ಲೈಫನ್ನು ಎಂಜಾಯ್ ಮಾಡೋದು ಯಾವಾಗ? ಮುಂದೆ ಮಾತಿಗೆ ಅವಕಾಶವೇ ಇಲ್ಲದಂತೆ ಅವಳನ್ನು ಬರಸೆಳೆದು ಅಪ್ಪಿದ್ದ ಅವನು. ಪೃಥ್ವಿಯೊಂದಿಗೆ ಊಟಿ ಕೊಡೈಕೆನಾಲ್ಗಳಲ್ಲಿ ಸುತ್ತಿದ್ದಾಯಿತು. ಅವಳು ನಕ್ಕಾಗ ತಾನೂ ನಕ್ಕು, ಅವಳು ಚಳಿಯಿಂದ ನಡುಗಿದಾಗ ತಾನೂ ನಡುಗಿ ಅವಳ ಬಾಳಿನಲ್ಲಿ ತನ್ನ ಇರುವನ್ನು ಸ್ಪಷ್ಟವಾಗಿ ಮೂಡಿಸಿದ್ದ ಅವನು. ಅವನಿರದೆ ಇನ್ನು ತಾನಿರಲಾರೆ ಎಂಬ ನಿರ್ಧಾರಕ್ಕೆ ಸುಪ್ರಜಾ ಬರತೊಡಗಿದಾಗಲೇ ಮಧುಚಂದ್ರದ 1 ವಾರದ ಸವಿಗಳಿಗೆ ಕರಗತೊಡಗಿತ್ತು. ನಾಳೆ ಬೆಳಿಗ್ಗೆ ಬೆಂಗಳೂರಿಗೆ ಹೊರಟುಬಿಡೋಣ ಸುಜು. ಊಟಿಯ ಕೊರೆಯುವ ಚಳಿಯಲ್ಲಿ ಬೆಚ್ಚಗೆ ಲಾಡ್ಜಿನ ರೂಮಿನಲ್ಲಿ ರಜಾಯಿಯೊಳಗೆ ಮುಖ ಹುದುಗಿಸಿ ಮಲಗಿದ್ದಾಗ ಹೇಳಿದ್ದ ಅವನು. ಉತ್ತರವಾಗಿ ಅವಳು ನಸು ನಕ್ಕಿದ್ದಷ್ಟೆ. ಪೃಥ್ವಿಯೇ ತನ್ನ ಜೊತೆಗಿರುವಾಗ ಬೆಂಗಳೂರಾದ್ರೇನು ಊಟಿ ಆದ್ರೇನು ಎಂದಿತ್ತು ಮನಸ್ಸು. ಮರುದಿನ ಅವಳು ಎದ್ದಾಗಲೇ ಗಂಟೆ 9. ಪೃಥ್ವಿಯ ಸುಳಿವೇ ಇಲ್ಲ. ಎಲ್ಲೋ ಹೊರ ಹೋಗಿರಬೇಕು ತುಂಟ. ಬಿಸಿ ಬಿಸಿ ಶವ ಸ್ನಾನ ಮಾಡಿ ತಿಂಡಿಗೆ ಫೋನ್ ಮಾಡಿದ್ಲು. ಹೊತ್ತು ಕಳೆಯಲೆಂದು ಟಿ ವಿ ಹಾಕಿಕೊಂಡು ಕೂತ್ಕೊಂಡು. ಆದರೆ ಅದರಲ್ಲಿ ಮನಸ್ಸಿಡಲು ಸಾಧ್ಯ ಆಗಲಿಲ್ಲ ಅವಳಿಗೆ. ಮಧ್ಯಾಹ್ನ ಕಳೆದು ಸಾಯಂಕಾಲವಾಗುತ್ತಾ ಬಂದರೂ ಪುಣ್ಯಾತ್ಮನ ಸುಳಿವೇ ಇಲ್ಲ. ರೂಮಿನ ಲಾಕ್ ಮಾಡಿ ಕೆಳ ಅಂತಸ್ತಿಗೆ ಬಂದು ಅಲ್ಲಿದ್ದ ಕೌಂಟರಿನಲ್ಲಿ ಪೃಥ್ವಿಯ ಬಗ್ಗೆ ವಿಚಾರಿಸಿದ್ಲು. ಓ, ನಿಮ್ಮ ಜೊತೆ ಬಂದಿದ್ದವರ ಮೇಡಮ್? ಅವ್ರು ಬೆಳಗ್ಗೆ ಸೂಟ್ ಕೇಸ್ ತೊಗೊಂಡು ಲಾಡ್ಜಿನ ಲೆಕ್ಕವನ್ನೆಲ್ಲ ನೀವೇ ಚುಕ್ತಾ ಮಾಡ್ತೀರೆಂದು ಹೇಳಿ ಹೋದ್ರಲ್ಲ. ಆತ ಕರ್ನಾಟಕದವನೇ ಆಗಿದ್ದರಿಂದ ಕನ್ನಡದಲ್ಲೇ ಮಾತನಾಡಿದ್ದ. ಆತಂಕದಿಂದ ಆತನನ್ನು ದೃಷ್ಟಿಸಿ ರೂಮಿಗೆ ಮಾಡಿದ್ಲು. ತಾನು ಕಣ್ಣೀರು ಹಾಕಿದರೆ ಕಣ್ಣೀರಿಡುತ್ತಿದ್ದ ಪೃಥ್ವಿ ಹುಡುಗಾಟಕ್ಕೂ ಹೀಗೆ ಮಾಡುವವರಲ್ಲ. ಯೋಚಿಸುತ್ತಲೇ ಅಪ್ಪನಿಗೆ ಫೋನ್ ಮಾಡಿದ್ಲು. ಊಟಿಯಲ್ಲಿ ತಾನಿರುವ ಹೋಟೆಲಿನ ಹೆಸರನ್ನು ತಿಳಿಸಿದ್ಲು. 2 ದಿನಕ್ಕೆ ಊಟಿಗೆ ಬಂದಿಳಿದಿದ್ದರು ಕೇಶವರಾಯರು. ಮುಖದಲ್ಲಿ ದುಗುಡ, ಸ್ಮಶಾನ ಕಳೆ. ಇವ್ರ ವಿಷಯ ಏನಾದರೂ ಗೊತ್ತಾಯ್ತಾ ಅಪ್ಪ? ಏನಾದರೂ ಅರ್ಜೆಂಟ್ ಅಂತ ಬೆಂಗಳೂರಿಗೆ ಬಂದುಬಿಟ್ರಾ ಹೇಗೆ? ತಂದೆಯನ್ನು ನೋಡಿದ ಕೂಡಲೇ ಮಗಳು ಕೇಳಿದ ಪ್ರಶ್ನೆ. ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಬೆಂಗಳೂರಿನಲ್ಲಿದೆಯಮ್ಮ. ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡು ಎಂದಷ್ಟೇ ಹೇಳಿದರು ತಂದೆ. ಅವಳಿಗೆ ತಲೆಬುಡ ಅರ್ಥ ಆಗಿರಲಿಲ್ಲ. ಪೃಥ್ವಿಯೊಂದಿಗೆ ಹನಿಮೂನಿನಲ್ಲಿ ಕಳೆದ ರಸಗಳಿಗೆಗಳನ್ನೇ ಮೆಲುಕು ಹಾಕುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಬಟ್ಟೆಗಳನ್ನು ಪ್ಯಾಕ್ ಮಾಡತೊಡಗಿದ್ಲು. ಅವಳು ಹಾಕಿಕೊಂಡಿದ್ದ ದಪ್ಪದಾದ 2 ಎಳೆ ಕರಿಮಣಿ ಸರ, ಗಟ್ಟಿಮುಟ್ಟಾದ 2 ಜೊತೆ ಬಳೆ ಎಲ್ಲವೂ ಮಂಗಮಾಯ. ಆತಂಕದಲ್ಲಿ 2 ದಿನದಿಂದ ಅವಳು ಇದನ್ನೆಲ್ಲ ಗಮನಿಸಿಯೇ ಇರಲಿಲ್ಲ. ಕೇಶವರಾಯರು ಗಮನಿಸಿ ಕೇಳಿದಾಗ ದಿಗ್ಭ್ರಮೆಗೊಂಡಿದ್ಲು. ರೂಮಿನಲ್ಲಿ ನಾನು ಇವರು ಇಬ್ಬರೇ ಇದ್ದದ್ದು ಅಪ್ಪ, ಇನ್ಯಾರು ಹೊರಗಿನವ್ರು ಬರ್ತಾರೆ? ಅವಳು ಧ್ವನಿಯಿಂದ ಕೇಳಿದ್ಲು. ತನ್ನ ಮೈಮೇಲಿದ್ದ ಒಡವೆಗಳನ್ನು ದೋಚಿ ಕಳ್ಳನಂತೆ ಪರಾರಿಯಾಗುವಷ್ಟು ಪೃಥ್ವಿ ನೀಚನೆ. ಭೂಮಿಗಿಳಿದು ಹೋಗಿದ್ಲು. ಅಪ್ಪನೊಂದಿಗೆ ಬೋಳು ಕುತ್ತಿಗೆಯಲ್ಲಿ ತವರನ್ನು ಸೇರಿದ್ಲು. ಎಲ್ಲ ವಿಚಾರಿಸಿದಾಗ ಪೃಥ್ವಿಯ ಬಂಡವಾಳ ಹೊರಬಿದ್ದಿತ್ತು. ಯಾರದೋ ಸ್ನೇಹಿತರ ಲಾಡ್ಜನ್ನು ತನ್ನದೆಂದು ತೋರಿಸಿದ್ದ ಅವನು. ಅವನಿದ್ದ ಬಂಗಲೆಯೂ ಕೂಡ ವಾರಕ್ಕೆಂದೇ ಬಾಡಿಗೆಗೆ ಪಡೆದಿದ್ದಾಗಿತ್ತು. ಅವನ ದೂರದ ಸಂಬಂಧಿ ಮಾವನೆಂದು ಹೇಳಿಕೊಳ್ಳುತ್ತಿದ್ದವನು ಊರಲ್ಲಿ ಪತ್ತೆ ಇರಲಿಲ್ಲ. ಅಂತೂ ಪೃಥ್ವಿ ಹಾಗೂ ಆತನ ಮಾವ ಬೀಸಿದ ಮೋಸದ ಜಾಲಕ್ಕೆ ಪಾಪದ ಸುಪ್ರಜಾ ಬಲಿಯಾಗಿದ್ಲು. ಪೃಥ್ವಿಯದೆಂದು ಇಟ್ಟಿದ್ದ ಬಂಗಲೆಯಲ್ಲಿ ಅವಳ ಕೆಜಿಗಟ್ಟಲೆ ಬಂಗಾರದ ಒಡವೆಗಳು, 10 ಭರ್ಜರಿ ರೇಷ್ಮೆ ಸೀರೆಗಳು ಎಲ್ಲವನ್ನು ವ್ಯವಸ್ಥಿತವಾಗಿ ದೋಚಿಕೊಂಡು ಹೋಗಲಾಗಿತ್ತು.
ಅವಳಿಗೆಂದು ಉಳಿದದ್ದು ಅವನೊಂದಿಗೆ ಕಳೆದ ಕೆಲವೇ ದಿನಗಳ ನೆನಪುಗಳಷ್ಟೆ. ಅಯ್ಯೋ ಪೃಥ್ವಿ, ಸಾವಿರಾರು ಜನರ ಮುಂದೆ ಅಗ್ನಿ ಪ್ರದಕ್ಷಿಣೆ ಬಂದು ಸಪ್ತಪದಿ ತುಳಿದಿದ್ದನ್ನು ಇಷ್ಟು ಹಗುರವಾಗಿ ಕಡೆಗಣಿಸ್ಬಿಟ್ರಲ್ಲ. ನಿಮಗೆ ಹಣದ ಅವಶ್ಯಕತೆ ಇದ್ದರೆ ನನ್ನ ಕೇಳಬೇಕಿತ್ತು. ಅದು ಬಿಟ್ಟು ಹೀಗೆ ಕಳ್ಳನಂತೆ. ಸುಪ್ರಜಳ ರೋದನ ಬರಿಯ ಅರಣ್ಯ ರೋದನ ಆಗಿತ್ತು. ಯಾವುದಕ್ಕೂ ಇರಲೆಂದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದರು ರಾಯರು. ಆಗಲೇ ಆಘಾತಕರವಾದ ವಿಷಯ ಹೊರಬಿದ್ದಿತ್ತು. ಪೃಥ್ವಿ ಹಾಗೂ ಆತನ ಮಾವನೆಂದು ಹೇಳಿಕೊಳ್ಳುತ್ತಿದ್ದವರು ಹೀಗೆ ಶ್ರೀಮಂತ ಹುಡುಗಿಯರನ್ನು ಮದುವೆಯ ನಾಟಕವಾಡಿ ಸಾಕಷ್ಟು ಲಪಟಾಯಿಸಿ ಇನ್ನೊಂದೆಡೆ ಹಾರಿ ಹೋಗ್ತಾಯಿದ್ರು. ಅವರನ್ನು ಹುಡುಕಲು ಪೊಲೀಸ್ ಇಲಾಖೆಯು ಸಾಕಷ್ಟು ಯತ್ನಿಸ್ತಾ ಇತ್ತು. ವಿಷಯ ತಿಳಿದ ಮೇಲೆ ಸುಪ್ರಜಳಾದರೂ ಏನು ಮಾಡಲು ಸಾಧ್ಯ ಇತ್ತು? ಹೆತ್ತವರಿಗೋಸ್ಕರವಾದರೂ ಅವಳು ಸಮಾಧಾನ ಮಾಡಿಕೊಳ್ಳಲೇಬೇಕಿತ್ತು. ಮನಸ್ಸಿಗೆ ಬದಲಾವಣೆ ಬೇಕೆಂದು ಮರು ತಿಂಗಳೇ ಆರಂಭವಾಗುವುದರಿಂದ ಮೆಡಿಕಲ್ ಕಾಲೇಜನ್ನು ಸೇರಿದಳು. 5 ವರ್ಷ ವಿದ್ಯಾಭ್ಯಾಸ ಮುಗಿಸಿ ವಿಶೇಷ ಹೆರಿಗೆಯ ತಜ್ಞೆಯಾಗಿ 2 ವರ್ಷ ಟ್ರೈನಿಂಗ್ ಮುಗಿಸುವಷ್ಟರಲ್ಲಿ ಆಕೆಯ ಮನಸ್ಥಿತಿಯು ಸಾಕಷ್ಟು ಬದಲಾಗಿತ್ತು. ಜೊತೆಗೆ ಮನೆಯ ಸ್ಥಿತಿಯೂ ಕೂಡ. ಮಗಳ ದುರಂತದ ಬಾಳನ್ನು ನೆನಪಿಸಿಕೊಳ್ಳುತ್ತಾ ಮೊದಲೇ ಹೃದಯ ರೋಗಿಯಾಗಿದ್ದ ಕೇಶವರಾಯರು ಕೊನೆಯುಸಿರೆಳೆದಿದ್ದರು. ಚಿನ್ನದ ವ್ಯಾಪಾರದಲ್ಲಿ ಸಾಕಷ್ಟು ನಷ್ಟ ಅನುಭವಿಸಿದ್ರಿಂದ ಬಂಗಲೆ, ಮನೆಯಲ್ಲಿದ್ದ ಒಡವೆಗಳು ಎಲ್ಲವೂ ಸಾಲಕ್ಕೆ ಹೋಗಿತ್ತು. ಅವಳಿಗೆಂದು ಉಳಿದದ್ದು ಅವಳ ವೈದ್ಯಕೀಯ ಪದವಿ ಮಾತ್ರ. ಯಾರದೋ ಸ್ನೇಹಿತರ ಶಿಫಾರಸಿನಿಂದ ಬಹಳ ದೂರ ಬಂದು ಈ ಊರಿನ ಪ್ರಸಿದ್ಧ ನರ್ಸಿಂಗ್ ಹೋಮ್ನಲ್ಲಿ ಸ್ಥಿರಪಟ್ಟು ಆಗಲೇ 1 ವರ್ಷವಾಗಿಯೇ ಹೋಗಿತ್ತು. ಮರೆತಂತಿದ್ದ ಪೃಥ್ವಿಯ ನೆನಪಿನ ಗಾಯ ಶಕ್ತಿಯ ಪ್ರೇಮ ಯಾಚನೆಯಿಂದ ಮತ್ತೆ ಹಸಿಯಾಗಿತ್ತು. ಸುಜು, ನಿಂಗೆ ಫೋನ್ ಕಾಲ್. ಅಮ್ಮ ಬಂದು ಗಡಬಡನೆ ಎಬ್ಬಿಸಿದಾಗಲೇ ಎಚ್ಚರ. ಆಗಲೇ ಬೆಳಗಿನ 11:00. ಇದೇನು ಹಿಂಸೆಯಪ್ಪ, ಹಗಲಿನಲ್ಲೂ ಮಲಗಕ್ಕೆ ಬಿಡಲ್ಲ ಈ ಪೇಷಂಟ್ಸ್ಗಳು. ನಿಮ್ಮ ಆರೋಗ್ಯದ ಕಡೆ ಅವರಿಗೆಲ್ಲ ಗಮನವೇ ಇಲ್ಲ. ನೀವೇನು ದೇವ್ರಾ? ನಿಮಗೂ ಆರೋಗ್ಯ ಕೆಡಲ್ವಾ? ಅಮ್ಮ ಗೊಣಗುತ್ತಲೇ ಮೊಬೈಲ್ ಫೋನನ್ನು ಕೈಗಿತ್ತಾಗ ಮೌನವಾಗಿಯೇ ತೆಗೆದುಕೊಂಡಳು. ಅಮ್ಮ ಹೇಳುವುದರಲ್ಲೂ ಸತ್ಯಾಂಶ ಇತ್ತು. ಈಚೀಚೆಗಂತೂ ಊಟ ನಿದ್ರೆಯೇ ಬಹಳ ದುಬಾರಿಯಾಗಿ ಬಿಟ್ಟಿದೆ ತನಗೆ. ಆದರೆ ಈ ಬಿಡುವಿಲ್ಲದ ಕೆಲಸದಲ್ಲೂ ಎಂಥದೋ ಒಂದು ತೃಪ್ತಿ. ಅದು ಅಮ್ಮನಂಥವರಿಗೆ ಹೇಗೆ ಅರ್ಥ ಆಗಬೇಕು? ಆದರೆ ಬಂದ ಫೋನ್ ಕಾಲ್ ಶಕ್ತಿಯದಾಗಿತ್ತು. ಆತನ ಧ್ವನಿ ಕೇಳುತ್ತಲೇ ಅವಳಿಗರಿವಿಲ್ಲದಂತೆ ಮುಖ ಓಕುಳಿಯಾಯಿತು. ಓ ಸುಜಾ, ಚೆನ್ನಾಗಿ ನಿದ್ರೆ ಹೊಡಿತಿದ್ದೀಯಂತ ಕಾಣುತ್ತೆ. ಸಾರಿ ಮರಿ, ಇವತ್ತು ಅಮ್ಮಂಗೆ ನಿನ್ನ ವಿಷಯ ಎಲ್ಲ ಹೇಳಿಬಿಟ್ಟಿದ್ದೀನಿ. ಪ್ಲೀಸ್ ರಾಂಗ್ ಆಗಿಬಿಡ್ಬೇಡ. ಇವತ್ತು ಅಮ್ಮ ನಿನ್ನನ್ನು ನೋಡಲೇಬೇಕಂತೆ. ಜೊತೆಗೆ ಇವತ್ತು ಅಮ್ಮನ ಹುಟ್ಟಿದ ದಿನ ಕೂಡ. ಯಾರನ್ನೂ ಕರೆದಿಲ್ಲಪ್ಪ, ನೀನೊಬ್ಬಳೆ ಚೀಫ್ ಗೆಸ್ಟು. ಆದರೆ ಶಕ್ತಿ, ಮಧ್ಯದಲ್ಲಿ ಮಾತಾಡಬೇಡ. ಸಾಯಂಕಾಲ 4ಕ್ಕೆ ಕಾರಿನೊಂದಿಗೆ ನಿಮ್ಮ ಮನೆ ಮುಂದಿರ್ತೀನಿ. ಜಸ್ಟ್ 2 hours ಅಷ್ಟೇ, ಪ್ಲೀಸ್. ಆತನ ಯಾಚನೆಯ ಧ್ವನಿ ಸ್ಪಷ್ಟವಾಗಿ ಕೇಳಿದಾಗ ಅವಳಿಗೂ ನಿರಾಕರಿಸಲಾಗಲಿಲ್ಲ. ಓಕೆ, ಹೆಚ್ಚು ಮಾತು ಬೆಳೆಸದೆ ಫೋನನ್ನು ಡಿಸ್ಕನೆಕ್ಟ್ ಮಾಡಿದ್ಳು. ತನ್ನನ್ನೇ ಪರೀಕ್ಷಾರ್ಥವಾಗಿ ನೋಡುತ್ತಿದ್ದ ಅಮ್ಮನಿಗೂ ವಿಷಯ ತಿಳಿಸಿಬಿಡುವುದು ಸೂಕ್ತ ಎನಿಸಿತು. ನಾನೇ ಈ ವಿಷಯ ಹೇಳಬೇಕು ಅಂತಿದ್ದೆ ಸುಜು. ಯಾರೋ ಒಬ್ಬ ಲಫಂಗ ಮಾಡಿದ ಮೋಸಕ್ಕೆ ನೀನು ಜೀವಮಾನ ಪೂರ್ತಿ ಪ್ರಾಯಶ್ಚಿತ್ತ ಮಾಡ್ಕೋಬೇಕಾ? ನೀನು ಗಂಡ ಸಂಸಾರ ಅಂತ ಮಾಡಿಕೊಂಡ್ರೆ ನನಗೂ ನೆಮ್ಮದಿ. ನಾನಾದರೂ ಇನ್ನೂ ಎಷ್ಟು ದಿನ ಇರ್ತೀನಿ ಹೇಳು? ಅಂತೂ ಅಮ್ಮನಿಂದಲೂ ತಮ್ಮ ಮದುವೆಗೆ ತಕ್ಷಣ ಸಮ್ಮತಿ ದೊರೆತಾಗ ಅವಳಿಗೆ ಇನ್ನೂ ಯೋಚಿಸುವುದು ಏನೂ ಉಳಿದಿರಲಿಲ್ಲ. ಸಂಜೆ 4ಕ್ಕೆ ಸರಿಯಾಗಿ ಬಂದ ಡಾಕ್ಟರ್ ಶಕ್ತಿ. ಅಮ್ಮ ಆತನನ್ನು ಸ್ವಾಗತಿಸಿ ಉಪಚರಿಸಿದಾಗ ತನ್ನಲ್ಲೇ ನಕ್ಕಳು ಸುಪ್ರಜ. ಈ ತಾಯಂದಿರಿಗೆ ಅಳಿಯನಾಗುವವನ ಮೇಲೆ ಅದೇನೋ ಅಕ್ಕರೆ, ಮಮಕಾರ. ಅಳಿಯ ಬಂದ ಮೇಲೆ ಮಗಳಿಗೆ ಮತ್ತಷ್ಟು ಉಪಚಾರ, ಉಡುಗೊರೆ. ಅಂತೂ ಈ ಬಾರಿಯಾದರೂ ಅಮ್ಮನಿಗೆ ನಿರಾಸೆ ಆಗದಿದ್ದರೆ ಸಾಕು. ಒಮ್ಮೆ ಪೆಟ್ಟು ತಿಂದ ಅವಳ ಮನಸ್ಸು ಒಳಿತನ್ನು ಹಾರೈಸಿತು. ಶಕ್ತಿಯೊಂದಿಗೆ ಕಾರಿನಲ್ಲಿ ಜೊತೆಯಾಗಿ ಹೊರಟಳು. ಆತನೇ ಡ್ರೈವ್ ಮಾಡ್ತಾ ಇದ್ದ. ಮನೆ ತಲುಪುವವರೆಗೂ ಇಬ್ಬರು ಮಾತಾಡಲಿಲ್ಲ. ಕಾರನ್ನು ಪೋರ್ಟಿಕೋದಲ್ಲಿ ನಿಲ್ಲಿಸಿ ಅವಳನ್ನು ಮನೆಯೊಳಗೆ ಆಹ್ವಾನಿಸಿದ ಶಕ್ತಿ. ಸುಸಜ್ಜಿತವಾದ ವಿಶಾಲವಾದ ದೊಡ್ಡ ಮನೆ. ಅಮೃತಶಿಲೆಯ ಕಲ್ಲುಗಳನ್ನು ನೆಲಕ್ಕೆ ಹಾಕಿದ್ದರಿಂದ ಮನೆಗೆ ಶ್ರೀಮಂತ ಕಳೆ ಧಾರಾಳವಾಗಿಯೇ ಬಂದಿತ್ತು. ಬಾಮ್ಮ, ನಿಂಗಾಗಿಯೇ ಕಾಯ್ತಿದ್ದೆ. ಶಕ್ತಿ ಅಮ್ಮನೆಂದು ಆಕೆಯನ್ನು ಪರಿಚಯಿಸಬೇಕಾಗಿಯೇ ಇರಲಿಲ್ಲ. ಆತನದೇ ಪಡಿಯಚ್ಚು. ಆಕೆ ಹೊರಬಂದು ಆತ್ಮೀಯವಾಗಿ ತನ್ನ ಕೈ ಹಿಡಿದುಕೊಂಡಾಗ ನಸು ನಾಚಿದಳು ಸುಪ್ರಜ. ಈ ಮದುವೆ ನನಗೆ ಪೂರ್ತಿ ಸಮ್ಮತ ಅಮ್ಮ. ಜೊತೆಗೆ ನೀನು ಡಾಕ್ಟರ್, ಹಾಗಾಗಿ ನಿನ್ನ ಶಕ್ತಿಯ ಮಧ್ಯೆ ಹೊಂದಾಣಿಕೆ ತುಂಬ ಚೆನ್ನಾಗಿರುತ್ತೆ. ಮಾತನಾಡುತ್ತಲೇ ಅವರು ಡೈನಿಂಗ್ ಹಾಲಿಗೆ ಬಂದಿದ್ದು. ಆ ಮನೆಯ ಒಪ್ಪ ವರುಣಕ್ಕೆ ತನ್ನಲ್ಲೇ ಬೆರಗಾದವಳು. ಮನೆ ಕೆಲಸದವಳು ಬೆಳಿಗ್ಗೆ ಬಂದು ಎಲ್ಲ ಕೆಲಸ ಮುಗಿಸಿ ಹೋಗ್ತಾಳೆ. ಅಡುಗೆ ತಿಂಡಿ ಮಾಡೋದಷ್ಟೇ ನೋಡಿ ನನ್ನ ಕೆಲಸ.
ಮಾತನಾಡುತ್ತಲೇ ಆಕೆ ಪುಳಿಯೋಗರೆ ಹಾಗೂ ಜಾಮೂನನ್ನು ತಂದಿರಿಸಿದಾಗ ಅವಳಿಗೂ ನಿರಾಕರಿಸಲಾಗಲಿಲ್ಲ. ಆಕೆಯ ಆತ್ಮೀಯತೆಗೆ ಮನ ಮಾರು ಹೋಗಿತ್ತು. ಮೊನ್ನೆ ನಿಂಗೆ ಇಷ್ಟು ಆಯಿತಾ ಸುಪ್ರಜಾ? ಯಜಮಾನ್ರು ಹೋಟೆಲಿನ ವ್ಯಾಪಾರದಲ್ಲಿ ಕಟ್ಸಿದ್ದು ನೋಡು. ಈಗ ಅವರಲ್ಲಿದ್ದರೂ ನೆನಪಿಗೆ ಮನೆಯೊಂದಿದೆ. ಶಕ್ತಿ, ಅವಳಿಗೆ ಮಾಡಿ ರೂಮ್ಗಳನ್ನೆಲ್ಲ ತೋರಿಸ್ಬಾರೋ. ಸುಪ್ರಜಾಳೊಂದಿಗೆ ಮಹಡಿ ಏರತೊಡಗಿದ್ದ ಅವನು. ಅಮ್ಮನಿಗೆ ಸುಪ್ರಜಾ ಹಿಡಿಸಿದ್ದಾಳೆ. ಅದಕ್ಕಿಂತ ತನಗಿನ್ನೇನು ಬೇಕು? ಮನಸ್ಸು ತುಂಬಿ ಬಂತು ಅವನಿಗೆ. ಅಮ್ಮನ ಬಗ್ಗೆ ಏನನ್ನಿಸ್ತಿದೆ? ಮೆಲ್ಲನೆ ಕೇಳಿದ. ತುಂಬ ಇಷ್ಟವಾಯಿತು ಶಕ್ತಿ. ಇಷ್ಟೊಂದು ಪ್ರೀತಿ ತೋರಿಸಿದ್ರೆ ಈಗಿಂದಲೇ ಇಲ್ಲೇ ಇದ್ಬಿಡ್ತೀನಿ ನೋಡಿ. ಮನಸ್ಸು ಬಿಚ್ಚಿ ನೋಡಿದಳು. ತನ್ನ ರೂಮು, ಅಮ್ಮನ ರೂಮು, ನಡುವಿನ ದೊಡ್ಡ ಹಾಲು, ತನ್ನ ಮೆಡಿಕಲ್ ಲೈಬ್ರರಿ, ಹೀಗೆ ಎಲ್ಲವನ್ನು ತೋರಿಸುತ್ತಾ ಬಂದ ಶಕ್ತಿ ಕೊನೆಯ ರೂಮಿನ ಬೀಗ ಹಾಕಿತ್ತು. ಪ್ರಶ್ನಾರ್ಥಕವಾಗಿ ಅದರತ್ತ ನೋಡಿದಳು. ಈ ರೂಮು ಸರಿ, ಈ ರೂಮಿನ ವಿಷಯವು ಇತ್ಯರ್ಥವಾಗಿ ಬಿಡಲಿ. ಬಾ ಒಳಗೆ. ಒಗಟಾಗಿ ನೋಡಿದ ಅವನು ಬೀಗ ತೆರೆಯತೊಡಗಿದಾಗ ಅವಳ ಹುಬ್ಬು ಗಂಟಿಕ್ಕಿತು. ಬಾಗಿಲು ತೆರೆದಾಗ ಬಹಳ ಕಾಲ ಬಾಗಿಲು ಮುಚ್ಚಿಯೇ ಇದ್ದುದರಿಂದಲೋ ಏನು ಒಂದು ಬಗೆಯ ಕಮಟು ವಾಸನೆ. ಅವನೊಂದಿಗೆ ತಾನು ವಿಶಾಲವಾದ ಕಿಟಕಿಯ ಪರದೆಯನ್ನು ತೆರೆಯಲು ಸಹಕರಿಸಿದಳು. ಬೆಳಕು, ಸ್ವಚ್ಛವಾದ ಗಾಳಿ ಒಳನುಗ್ಗಿದಾಗ ನೆಮ್ಮದಿಯಿಂದ ಉಸಿರಾಡಿದಳು. ಬಹಳ ಸುಸಜ್ಜಿತವಾದ ರೂಮು. ಒಂದೆಡೆ ಬೀಟೆಯ ಸೊಗಸಾದ ಮಂಚ, ಹಾಸಿಗೆಯ ಮೇಲೆ ನವಿಲಿನ ಚಿತ್ತಾರವಿದ್ದ ಹೊದಿಕೆ, ಮೂಲೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ಡ್ ಬಾತ್ರೂಮ್. ಎಲ್ಲವನ್ನು ದೃಷ್ಟಿಸುತ್ತಾ ಮಂಚಕ್ಕೆ ಹೊಂದಿಕೊಂಡಂತಿರುವ ಶೆಲ್ಫಿನಲ್ಲಿ ಅವನ ದೃಷ್ಟಿ ಕೇಳಿಸಿತು. ಅದು ನೀಚ ಪೃಥ್ವಿಯ ಭಾವಚಿತ್ರವಲ್ವೇ? ಅದು ಇಲ್ಲಿ ಶಕ್ತಿಯ ಮನೆಯಲ್ಲಿ. ಆವೇಶಗೊಂಡವಳಂತೆ ಅದನ್ನು ಕೈಗೆತ್ತಿಕೊಂಡಳು. ಮೈ ತರನೆ ನಡುಗತೊಡಗಿತ್ತು. ಅವಳ ಈ ಸ್ಥಿತಿಯನ್ನು ಶಕ್ತಿ ಗಮನಿಸಲಿಲ್ಲ. ಸಹಜವಾಗಿ ಮಾತನಾಡತೊಡಗಿದ್ದ. ಸುಜು, ಅವನೇ ನನ್ನಣ್ಣ ಪೃಥ್ವಿ. ಇಂಜಿನಿಯರಿಂಗ್ ಮುಗಿಸಿ ಕೆಲಸದ ಹುಡುಗಾಟದಲ್ಲಿದ್ದ. ಆದರೆ ಅವನ ಸಹವಾಸ ಚೆನ್ನಾಗಿರಲಿಲ್ಲ. ಫ್ರೆಂಡ್ಸ್ಗಳ ಜೊತೆ ಪಾರ್ಟ್ನರ್ ಆಗಿ ಫ್ಯಾಕ್ಟ್ರಿ ತೆಗಿತೇನೆಂದು ಅಪ್ಪನಲ್ಲಿ ಹಣ ಕೇಳಿದ. ಅಪ್ಪ ಕೊಡಲಿಲ್ಲ. ನೀಚ. ಒಂದು ರಾತ್ರಿ ಅಪ್ಪನ ತಲೆಗೆ ಚೆನ್ನಾಗಿ ಹೊಡೆದು ಹಣ ಬಾಚಿಕೊಂಡು ಪರಾರಿಯಾದ. ತೀರುವ ಪೆಟ್ಟಿನಿಂದಾಗಿ ಅಪ್ಪ ಒಂದೇ ವಾರದಲ್ಲಿ ತೀರ್ಕೊಂಡ್ರು. ಈ ನೀಚನ ಮುಖವನ್ನು ನಾವು ನೋಡದೆ 10-15 ವರ್ಷಗಳೇ ಕಳೆದು ಹೋಗಿರಬೇಕು. ಅರೆ, ಅದ್ಯಾಕೆ ಆ ಫೋಟೋವನ್ನೇ ನೋಡ್ತಿದ್ದಿ? ಪೃಥ್ವಿ ನಿಂಗೆ ಗೊತ್ತಾ? ಗೊತ್ತಿಲ್ಲದೆ ಏನು? ಪ್ರಶಾಂತವಾಗಿದ್ದ ನನ್ನ ಬಾಳನ್ನು ಕದಡಿ ಹೋದ ಪಾಪಿ. ಅರ್ಧ ತಿಂಗಳು ನನ್ನೊಂದಿಗೆ ಗಂಡನಾಗಿ ನಟಿಸಿದ ಧೂರ್ತ. ಅವಳಿಗೆ ಏನೆಲ್ಲ ಪೃಥ್ವಿಯ ಬಗ್ಗೆ ಕೂಗಿಕೊಳ್ಳಬೇಕೆನಿಸಿತು. ಆದರೆ ಒಂದು ಶಬ್ದವು ಗಂಟಲಿನಿಂದ ಹೊರಬರಲಿಲ್ಲ. ಅಂದರೆ ಶಕ್ತಿ, ಈ ಧೂರ್ತನ ರಕ್ತ ಹಂಚಿಕೊಂಡು ಹುಟ್ಟಿದವನು. ಸರಿ, ಇನ್ನು ಹೋಗೋಣ. ಒಣಗಿದ ತುಟಿಕೆಯನ್ನು ನಾಲಿಗೆಯಿಂದ ಸವರಿಕೊಳ್ಳುತ್ತಾ ನೋಡಿದವಳು. ಕೆಳಗಿಳಿದು ಬಂದರೂ ತಾಯಿ ಮಗನೊಂದಿಗೆ ಸಹಜವಾಗಿ ವ್ಯವಹರಿಸಲು ಅವಳಿಗೆ ಸಾಧ್ಯವಾಗಲೇ ಇಲ್ಲ. ನಾನು ಇನ್ನು ಹೊರಡ್ತೀನಮ್ಮ. ಅಮ್ಮ ನನಗೋಸ್ಕರ ಕಾಯ್ತಿರ್ತಾರೆ. ಆಕೆಗೆ ನಮಸ್ಕರಿಸುವಾಗ ತೆಳ್ಳಗೆ ಕಂಗಳಲ್ಲಿ ನೀರು. ಮದುವೆಯ ಮಾತುಕತೆಗೆ ನಾಡಿದ್ದೇ ನಿಮ್ಮ ಮನೆಗೆ ಬರ್ತೀವಿ ಸುಪ್ರಜಾ. ಅವತ್ತು ದಿನ ಒಳ್ಳೆಯದಿದೆ. ಅಮ್ಮ, ಬದುಕಿನಲ್ಲಿ ಬಹಳ ನೋವುಂಡವಳು ನಾನು. ನನ್ನ ವಿಷಯವನ್ನೆಲ್ಲ ನಿಮ್ಮ ಮಗ ಶಕ್ತಿಗೆ ಮೊದಲೇ ತಿಳಿಸಿದ್ದೆ. ಆದರೆ ನನ್ನ ಬದುಕಿನ ಖಳನಾಯಕ ನಿಮ್ಮ ದೊಡ್ಡ ಮಗ ಪೃಥ್ವಿ ಎಂದು ತಿಳಿದಾಗ ನನ್ನ ಮನಸ್ಥಿತಿ ಹೇಗಿರಬೇಕೆಂದು ನೀವೇ ಊಹಿಸಿ. ಶಕ್ತಿ ಒಳ್ಳೆಯವರೇ, ಆದರೆ ನಾನು ಈ ಮನೆಗೆ ಸೊಸೆಯಾಗಿ ಬಂದರೆ ನನ್ನ ಬದುಕಿನ ದುರಂತ ಮತ್ತೆ ಮತ್ತೆ ಹಸಿಗಾಯವಾಗಿ ನನ್ನನ್ನು ಬಾಧಿಸುತ್ತಲೇ ಹೋಗುತ್ತೆ. ನಿಮ್ಮಿಬ್ಬರ ಪ್ರೇಮ ಆದರಕ್ಕೆ ಮಾರು ಹೋದೆ. ಆದರೆ ಪೃಥ್ವಿಯ ನೆನಪಿನ ಭೂತ ಈ ಮನೆಯಲ್ಲಿ ಇನ್ನೂ ಸಂಚರಿಸುತ್ತಿರುವುದನ್ನು ನೋಡಿ ಹೆದರಿ ಪಲಾಯನ ಮಾಡ್ತಿದ್ದೀನಿ. ದಯವಿಟ್ಟು ನೀವಿಬ್ಬರು ನನಗೆ ಕ್ಷಮಿಸಬೇಕು. ಬಹುಶಃ ಮದುವೆ ಅನ್ನೋದು ನನ್ನ ಬದುಕಿನಲ್ಲಿ ಮರೀಚಿಕೆಯೇ ಅಂತ ಕಾಣುತ್ತೆ. ಇದು ನಿನ್ನ ಅಂತಿಮ ನಿರ್ಧಾರವ ಸುಪ್ರಜಾ? ನಡುಗುವ ದನಿಯಿಂದಲೇ ಕೇಳಿದರು ಪೃಥ್ವಿಯ ತಾಯಿ. ತನ್ನ ನೀಚನಾದ ಮಗನಿಂದ ಮುದ್ದಾದ ಈ ಹುಡುಗಿಯ ಬಾಳಿನಲ್ಲಿ ಎಂಥ ದುರಂತ! ದುಃಖ ತಡೆಯಲಾರದೆ ಸುಪ್ರಜಳ ಕೈ ಹಿಡಿದುಕೊಂಡು ಬಿಕ್ಕಳಿಸಿದರು. ಆಕೆಗೇನು ಉತ್ತರಿಸದೆ ಬರುತ್ತಿದ್ದ ಕಣ್ಣೀರನ್ನು ಬಲವಂತವಾಗಿ ಒರೆಸಿಕೊಳ್ಳುತ್ತಾ ಅವಳು ತಮ್ಮ ಮನೆಯಿಂದ ಕಾಲು ತೆಗೆಯತೊಡಗಿದಾಗ ಆಕೆಯನ್ನು ನಿಲ್ಲಿಸುವ ಸಾಮರ್ಥ್ಯ ತಾಯಿ ಮಗ ಇಬ್ಬರಿಗೂ ಇರಲಿಲ್ಲ. ಸ್ನೇಹಿತರೆ, ಇಲ್ಲಿಗೆ ಈ ಕತೆ ಮುಗಿತಾ ಇದೆ. ಮದುವೆ ಎಂಬ ಮರೀಚಿಕೆ ಅಂತ ನಾನು ಈ ಕತೆಗೆ ಹೆಸರಿಟ್ಟಿದ್ದು. ನಿಮ್ಗೇನು ಅನ್ನಿಸ್ತು ಅಂತ ಹೇಳಿ. ಈಗ ಸುಪ್ರಜಾ ಪಾತ್ರ ನೋಡಿದ್ದೀರಾ, ಶಕ್ತಿ ಪಾತ್ರ ನೋಡಿದ್ದೀರಾ.
ಬಹುಶಃ ನೀವು ಈ ಪ್ರಚಲಿತ ವಿದ್ಯಮಾನಗಳನ್ನೆಲ್ಲ ನೋಡ್ತಾ ಇದ್ದರೆ ಇಂಥ ಬಹಳಷ್ಟು ಆ, ನಾವು ಘಟನೆಗಳನ್ನು ನೋಡ್ತಾನೆ ಇರ್ತೀವಿ. ಮದುವೆ ಹೆಸರಲ್ಲಿ ಮೋಸ ಆಗ್ತಾ ಇರುತ್ತೆ, ಅದರಿಂದ ಎಷ್ಟೋ ಜನರು ಹಾಳಾಗ್ತಾ ಇರುತ್ತೆ. ನಾನು ಹಾಗಾಗಿ ಅಂತಹ ಒಂದು ಸತ್ಯ ಘಟನೆಯನ್ನು ಆಧರಿಸ್ಬಿಟ್ಟೆ ನಾನು ಈ ಕಥೆನ ನಾನು 2010 ಅಂಥ ಟೈಮಲ್ಲೇ ಬರೆದಿದ್ದು. ಈಗ ಅದಾದಮೇಲೆ ಎಷ್ಟು ವರ್ಷ ಆಗೋಗಿದೆ ನೋಡಿ, ಆದರೂ ಕೂಡ ಇನ್ನೂ ಇನ್ನೂ ಈ ಮೋಸ ಅನ್ನೋದು ಜನರ ಮನಸ್ಸಿನ ಭಾವನೆಗಳ ಮೇಲೆ ದಾಳಿ ಮಾಡೋದು ಇವೆಲ್ಲ ನಡೀತಾನೆ ಇರುತ್ತೆ. ಹಾಗಾಗಿ ನಾವು ನಮ್ಮ ಒಂದು ಜಾಗ್ರತೆಯಲ್ಲಿ ನಾವಿರಬೇಕು ಅಂತ ಹೇಳ್ತಾ ನಾನು ಈ ಕಥೆನ ಮುಗಿಸ್ತಾ ಇದ್ದೀನಿ. ಇದನ್ನು ಕೇಳಿ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿ, ಇದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನೀವು ಶೇರ್ ಮಾಡಿ. ತುಂಬ ಸಂತೋಷ ಆಗ್ತಿದೆ ಸ್ನೇಹಿತರೆ. ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ. ನಮಸ್ಕಾರ.